ಕಾರವಾರ ಜಿಲ್ಲೆಯ ಕುಂದಗೋಳ ತಾಲೂಕಿನ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಆಡಳಿತಾತ್ಮಕ ಕೆಡಿಪಿ ಹಾಗೂ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಬಹುತೇಕ ತಾಲೂಕು ಮಟ್ಟದ ಅಧಿಕಾರಿಗಳು ಗೈರು ಹಾಜರಲ್ಲಿತ್ತು. ತಾಲೂಕಿನ 29 ಇಲಾಖೆಯ ಅಧಿಕಾರಿಗಳು ಸಭೆಗೆ ಆಗಮಿಸಬೇಕಿತ್ತು. ಅದರಲ್ಲಿ ಕೇವಲ 20 ಇಲಾಖೆಯ ಕೆಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿ ತಮ್ಮ ಇಲಾಖೆಗೆ ಸಂಬಂಧಿಸಿದ್ದ ಅಭಿವೃದ್ಧಿ ವಿಷಯ ಕುರಿತು ಮಾಹಿತಿಯನ್ನು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಚ್ ಶಿವಪುತ್ರಪ್ಪ ಹಾಗೂ ಇಒ ಜಗದೀಶ್ ಕಮ್ಮಾರ ಅವರಿಗೆ ಮಾಹಿತಿ ನೀಡುತ್ತಲೇ ಇದ್ದರು. ಅನಿರ್ಬಂಧಿತ ವರ್ಕ್ಸ್ ಕೊಟ್ಟಿರೋದ್ರಲ್ಲಿ ಕೆಲವೊಂದು ವರ್ಕ್ಸ್ ಮುಗಿದಿದೆ ಸರ್, ಕೆಲವೊಂದು ವರ್ಕ್ಸ್ ಆನ್ಗೋಯಿಂಗ್ ಇದಾವೆ ಸರ್. ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಮುಗಿದಿರೋ ಏನ್ ಪ್ರಾಬ್ಲಮ್ ಇದೋ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದಾವೆ. ಇನ್ನೊಂದಿಷ್ಟು ಏನ್ ಪ್ರಾಬ್ಲಮ್ ಇದಾವಲ್ಲ ಸಾಲ್ವ್ ಮಾಡ್ಕೊಂಡು ಕೆಲವೊಂದು ಎಕ್ಸಿಕ್ಯೂಷನ್ ಮಾಡ್ತಿದ್ವಿ ಸರ್. ಸದ್ಯದ ಸಮಯದಲ್ಲಿ ಬೇಸಿಗೆ ಆರಂಭವಾಗಿರುವುದರಿಂದ ಈ ಸಭೆಯಲ್ಲಿ ತಾಲೂಕಿನ ಗ್ರಾಮೀಣ ಭಾಗದ ಸುಮಾರು 58 ಹಳ್ಳಿಗಳಲ್ಲಿ ಜೆಜೆಎಂ ಅಂದರೆ 24/7 ಕುಡಿಯುವ ನೀರಿನ ಕಾಮಗಾರಿಗಳ ಕುರಿತು ಚರ್ಚೆ ಮಾಡುತ್ತಿದ್ದರು. ಇಂಥ ಸಮಯದಲ್ಲಿ ನೀರಿನ ಚರ್ಚೆ ಗಂಭೀರವಾಗಿ ಚರ್ಚೆ ಮಾಡುವ ಸಮಯದಲ್ಲಿ ತಾಲೂಕು ಮಟ್ಟದ ತೋಟಗಾರಿಕೆ ಇಲಾಖೆಯ ಅಧಿಕಾರಿಯ ಉಮೇಶ್ ಉಳ್ಳಾಗಡ್ಡಿ ಅವರು ತಮ್ಮ ಮೊಬೈಲ್ನಲ್ಲಿ ಕೆಲವು ದೃಶ್ಯಾವಳಿಗಳನ್ನು ನೋಡುತ್ತಾ ಕುಳಿತಿದ್ದು ವಿಪರ್ಯಾಸದ ಸಂಗತಿಯಾಗಿದೆ. ಅಧಿಕಾರಿಗಳು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಗಂಭೀರ ಚರ್ಚೆ ಮಾಡುತ್ತಿರುವಾಗಲೇ ಈ ಅಧಿಕಾರಿ ತನಗೆ ಸಂಬಂಧವೇ ಇಲ್ಲ ಎಂಬಂತೆ ಮೊಬೈಲ್ನಲ್ಲಿ ಆಟವಾಡುತ್ತಾ ಕುಳಿತುಕೊಂಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಯಕ್ಷಪ್ರಶ್ನೆಯಾಗಿದೆ. ತಾಲೂಕಿನ ಅಭಿವೃದ್ಧಿ ಕುರಿತು 3 ತಿಂಗಳಿಗೊಮ್ಮೆ ಹಮ್ಮಿಕೊಳ್ಳುತ್ತಿರುವ ಸಭೆಯಲ್ಲಿ ನಿರ್ಲಕ್ಷ್ಯ ಭಾವನೆ ತಾಳುವ ಇಂಥ ನಕಾರಾತ್ಮಕ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಕೂಡಲೇ ಇಲ್ಲಿಂದ ಎತ್ತಂಗಡಿ ಮಾಡಬೇಕು ಎಂದು ಇಲ್ಲಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಕಲ್ಲಪ್ಪ ಹರಕುಳಿ ಹಾಗೂ ಪದಾಧಿಕಾರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ತೋಟಗಾರಿಕಾ ಸಚಿವರನ್ನು ಆಗ್ರಹಪಡಿಸಿದ್ದಾರೆ. ನಾಡಿನ ಸಮಸ್ತ ಹೊಸ ಸುದ್ದಿಗಳಿಗಾಗಿ ಗುಪ್ತಾ ನ್ಯೂಸ್ ಚಾನೆಲ್ ಸಂಪರ್ಕಿಸಿ, ಸಬ್ಸ್ಕ್ರೈಬ್ಗಾಗಿ ಬೆಂಬಲಿಸಿ. ರಸ್ತೆ ಕಾಮಗಾರಿಗಳು ಅದರಲ್ಲಿ ಪೂರ್ಣಗೊಂಡಿರೋದು 20 ಕಾಮಗಾರಿಗಳು.